ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಮೊಸರು ಸಾಂಬಾರು ಮಾಡ್ತಾ ಇರೋದು. ಮೊಸರು ಸಾಂಬಾರು ಅನ್ನಕ್ಕೆ ಮುದ್ದೆಗಂತೂ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಮುದ್ದೆ ಮಾಡಿರಲಿಲ್ಲ, ಅನ್ನ ಮಾಡಿದ್ದೆ. ಮುದ್ದೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೊಸರು ಸಾಂಬಾರಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ನನಗಂತೂ ತುಂಬಾ ಫೇವ್ರೇಟ್ ಮೊಸಪ್ಪು ಅಂತಂದರೆ. ಮೊಸಪ್ಪಿಗೆ ಬರೀ ಸೊಪ್ಪು ತೊಗೊಂಬಂದಿದ್ದೀನಿ. ಅದು ಸೊಪ್ಪಲ್ಲೇ ಈ ಥರ ಸೊಪ್ಪು ಹಾಕಿದ್ರೆ ಇನ್ನೂ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ. ಪಾಲಕು ಮೆಂತ್ಯ ಚಕ್ಕೋತ ಹಾಕಿದ್ರೆ ಮಾತ್ರ ಟೇಸ್ಟು ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡ್ಬಿಟ್ಟು ನೋಡಿ. ಈ ಥರ ಒಂದು 4 ಕಟ್ಟು ತೊಗೊಂಬಂದಿದ್ದೆ. ಚೆನ್ನಾಗಿ ಅದನ್ನು ಸೊಪ್ಪನ್ನ ಸೋಸಿಟ್ಕೊಂಡಿದ್ದೀನಿ. ನೀಟಾಗಿ ಸೊಪ್ಪನ್ನ ಸೋಸಿಟ್ಕೊಂಡೆ. ಅಷ್ಟು 4 ಕಟ್ಟು ತಂದ್ರೂ ಸಿಗೋದೇ ಇಷ್ಟು. ನಮ್ಗೆ ಅಷ್ಟಂತ ಕಾಣಿಸುತ್ತೆ. ನಾವೆಲ್ಲ ಬೇಯಿಸಾದ್ಮೇಲೆ ಸ್ವಲ್ಪನೇ ಸಿಗುತ್ತೆ ಅದು, ಆಯಿತಾ. ಈ ಥರ ಎಲ್ಲ ತಿಂದರೆ ತುಂಬಾ ಒಳ್ಳೆಯದು. ಆದಷ್ಟು ಪಾಲಕಲ್ಲಿ ಒಳ್ಳೆ ಪ್ರೋಟೀನ್ ಇದೆ, ವಿಟಮಿನ್ ಇದೆ. ತಿಂದರೆ ತುಂಬಾ ಒಳ್ಳೆಯದು. ಪಾಲಕು ಮೆಂತ್ಯ ಆ ಥರ ನಾವು ಅಡುಗೆನಲ್ಲಿ ಬಳಸ್ಕೊಂಡ್ರೆ ತುಂಬಾ ನಮ್ಮ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಒಂದು 2-3 ಸರಿ ವಾಶ್ ಮಾಡಿದೆ. ವಾಶ್ ಮಾಡಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 3 ಟೊಮೊಟೊ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಅಷ್ಟು ಖಾರ ಏನಿಲ್ಲ, ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಜೀರಿಗೆ ಹಾಕಿದ್ದೀನಿ. ಒಂದು 100-150 ಗ್ರಾಮ್ ಅಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಎಲ್ಲ ಹಾಕೊಂಡಾದ್ಮೇಲೆ ಈರುಳ್ಳಿ 2 ಈರುಳ್ಳಿ ಕಟ್ ಮಾಡಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಾದ್ಮೇಲೆ ಕೊನೆಗೆ ನಾವೇನು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ವಿ ನೋಡಿ, ಪಾಲಕು, ಚಕ್ಕೋತ, ಮೆಂತ್ಯ, 3 ಸೊಪ್ಪನ್ನ ನಾನು ತೊಗೊಂಬರೋದು. ಆ ಥರ ನೋಡಿ. ಈ ಥರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಅಂತಂದರೆ ಸಾಂಬಾರ್ಗೆ ಆಗೋಷ್ಟು ಹಾಕ್ಕೊಬೇಕು. ಅದೆಲ್ಲ ಹಾಕೊಂಡಾದ್ಮೇಲೆ ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವೆಲ್ಲ ಹಚ್ಚಾದ್ಮೇಲೆ ಇವಾಗ ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟಾದ್ಮೇಲೆ ಒಂದು 4-5 ವಿಸಲ್ ಹಾಕ್ಸ್ಕೊತೀನಿ. ಸೊಪ್ಪಂತೂ ತುಂಬಾ ಫ್ರೆಶ್ ಆಗಿದೆ, ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ಹಾಕಾದ್ಮೇಲೆ ಒಂದು 4ರಿಂದ 5 ವಿಸಲ್ಲೇ ಹಾಕ್ಸ್ಕೊತೀನಿ. ಒಂದು 4ರಿಂದ 5 ವಿಸಲ್ ಹಾಕ್ಸ್ಕೊಂಡಾದ್ಮೇಲೆ ತೆಗ್ದುಬಿಟ್ಟು ಅದನ್ನು ಸೊಪ್ಪನ್ನ ಆರೋದಕ್ಕೆ ಬಿಟ್ಟಾದಮೇಲೆ ಕೆಲವೊಬ್ಬರು ಹಂಗೆ ಮಸ್ಕೊತಾರೆ, ಕೈಯಲ್ಲಿ ಮಂತಿದ್ರೆ ಮಸಿತಾರೆ. ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇನ್ನು ಬೇಳೆ ಎಲ್ಲ ಮಿಕ್ಕಿತ್ತಲ್ಲ, ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ನೋಡಿ. ಈ ಥರ ಒಂದು 2 ರೌಂಡ್ ತಿರ್ಗಿಸಿದ್ರೆ ಸಾಕು. ಈ ಥರ ಆಗುತ್ತೆ. ಕೆಲವೊಬ್ಬರಿಗೆ ರುಬ್ಬು ಮಾಡಿದ್ರೆ ಇಷ್ಟ, ಕೆಲವೊಬ್ಬರಿಗೆ ಮಸ್ತ್ ಮಾಡಿದ್ರೆ ಇಷ್ಟ. ನನಗೆ ರುಬ್ಬು ಮಾಡಿದ್ರೆ ತುಂಬಾ ಇಷ್ಟ, ಹಂಗಾಗಿ ಈ ಥರ ಮಾಡಿಕೊಂಡೆ. ನಾನೇನು ಇದನ್ನು ರುಬ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಆದಷ್ಟು ಕುದಿಯೋಕ್ಕೆ ಬಿಡಬೇಕು, ಏಕೆಂದರೆ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ. ಹಂಗಾಗಿ ನೋಡಿ, ಚೆನ್ನಾಗಿ ಈ ಥರ ಕುದಿಬೇಕಾದ್ರೆ ನಾನು ಒಂದು 2-3 ನಿಮಿಷ ಆದರೂ ಅದನ್ನು ಲೋ ಸಿಮ್ಮಲ್ಲೇ ಇಟ್ಟು ಕುದಿಯೋಕ್ಕೆ ಬಿಟ್ಟಿದ್ದೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಕೊನೆಗೆ ನಾನು ಇದೆಲ್ಲ ಕುದೀತಾದ್ಮೇಲೆ ಒಂದು ಒಗ್ಗರಣೆ ಹಾಕೋದಕ್ಕೆ ಒಂದು ಚಿಕ್ಕದು ಒಗ್ಗರಣೆ ಹಾಕ್ಕೊಳ್ಳೋದು ತೊಗೊಂಡಿದ್ದೀನಿ. ಈ ಥರ ಒಂದು ಸ್ಟವ್ ಹಚ್ಕೊಂಡು ಒಗ್ಗರಣೆದು ಅದಕ್ಕೆ ಎಣ್ಣೆ ಹಾಕಿ, ಬೆಳ್ಳುಳ್ಳಿ, ಆಮೇಲೆ ಕರ್ಬೇವಿನ ಸೊಪ್ಪು, ಸಾಸಿವೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಇದ್ರ ಜೊತೆಗೇ ಹಾಕ್ತಾಯಿದ್ದೀನಿ. ಒಗ್ಗರಣೆ ಸ್ಮೆಲ್ ಗಮ್ ಅಂತ ಇದೆ ನೋಡಿ. ಕೊನೆಗೆ ಆಯಿತು ಮೊಸಪ್ಪು. ತುಂಬ ಈಸಿನೇ ಮಾಡ್ಕೊಳ್ಳೋದು, ಆದರೆ ಇದಕ್ಕೆ ಮುದ್ದೆ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್. ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನ ಮಾಡಿಕೊಂಡೆ, ಮುದ್ದೆ ಮಾಡೋಕ್ಕಾಗಲಿಲ್ಲ ನೋಡಿ. ಅಷ್ಟೇ, ಮೊಸಪ್ಪಾಯಿತು. ಕೊನೆಗೆ ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಅನ್ನದ ಜೊತೆಗೆ ಮೊಸಪ್ಪು ಏನು ಸಖತ್ತಾಗಿ ಕಾಣಿಸ್ತಿದೆ. ತುಪ್ಪ ಹಾಕ್ಕೊಂಡಿದ್ದೀನಿ ಒಂಚೂರು. ಸಖತ್ತಾಗಿದೆ ಅಲ್ಲ. ನೀವು ಕೂಡ ಇದೇ ಥರನೇ ಟ್ರೈ ಮಾಡಿಕೊಂಡು ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ಖಂಡಿತ ಬೇಕಾಗಿದೆ. ಥ್ಯಾಂಕ್ ಯು. ಬಾಯ್.